ಮಧುಮದ ಕಾರ್ಯವೇ. ಕೇಳಿ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾಂತಿಗೆ ಯೋಗ್ಯವಾದ ಜೀವನ, ಧರ್ಮ ವೀರವಾದವರ ಕೈಯಲ್ಲಿ ಈ ಪುರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಖಂಡಿತ ಆಗದು. ಯುದ್ಧದ ಭಯವನ್ನು ತೋರಿಸುವ ಯಾಜನಾಥನ ಯುದ್ಧವು ಶಕ್ತಿಯ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನ ಏಕ ಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಶಕ್ತಿಯನ್ನು ಭಯಪಡುವುದಿಲ್ಲ, ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಕೇಳುವಿಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ಗೀತ ಕೆಳಗಿದ್ದನ್ನು ಮರೆತೆ ಸಹೋದರರ ಪತ್ನಿಯನ್ನು ರಾಜಸಭೆಗೆಳತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನೇ ತೋರಿದೆ. ವಾರಣನಾಥ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಶನ, ಸರ್ಪಮಂದ, ಭೀಷ್ಮ, ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸದು. ಅಂದು ಬಯಸದಲ್ಲಿ ಕೆಳಗೆ ಕೆಳಗೆ ಹಾಕಿರಕ್ಕಳಲ್ಲವೇ ಹಾರಿದ ಪಾಂಡವಸರು ಗೋಚಾರಿ ಅನ್ಯಾಯ ಕಂಡರೆ ಕೃಷ್ಣ ವಂಚೋಪ ಕವಚವಂತು ಭೂತ ಪ್ರೇತ ಮುಚಾಚುಗಳಿಗೆ ಮನೆಯಾದ ಭೂತ ಮಾತುಕರಿಸಿದೆ. ಕಾಲು ತಿರುಗು ಕದರ ಕಿರುತರೂ ಸರಿ ಬರೀ ಅಂಶದಿಂದ ನಿರ್ಮಿತವಾದ ಈ ರಕ್ತ ಸಿಂಹಾಸನ ರಕ್ತದ ಬಳಿಗೆ ಕೊಂಚ ರಕ್ತ ಸಿಂಹಾಸನೋದೇಶ್ವರ ಐಶ್ವರ್ಯ ಸಂಪನ್ನ ಅಭಿಮಾನ ನಾನು ಏ ಗರಿಗಾನು ಬಸವನ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸರಿ ಛಲ ಛಲವನ್ನು ಕೊಡೆ, ನೆಲವನ್ನು ಕೊಡೆ, ನನ್ನ ಕಡೆ ನಿಂತೋರು
ಕೃಷ್ಣ, ನಾವು ಸಮರಾಂಗದಲ್ಲಿ ದೀಕ್ಷಕರು. ಪಾಂಡವರ ಸಂತೆಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣ.